ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ಇಎನ್ಟಿ ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲಿಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ. ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ. ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನಿ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472272727 ಅಥವಾ ಮೊಬೈಲ್ ನಂಬರ್ 9900427814. ಸುಬೇದಾರ್ ಕೇರ್ ಆಸ್ಪತ್ರೆ, ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪೆಟಿಕ್, ಇಎನ್ಟಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, ಎನ್ಐಸಿಯು, ಐಸಿಯು, ಒಬ್ಯಾರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಒಬ್ಯಾಸ್ಟ್ರಿಕ್,
ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ, ಗುಬ್ಬಿ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9066906614 ಅಥವಾ 8472360239. ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ವಿಮಾನ ಪತನ ವಿಚಾರವಾಗಿ ಕಲಬುರಗಿಯಲ್ಲಿ ವಿಮಾನ ದುರಂತಕ್ಕೆ AICC ಅಧ್ಯಕ್ಷ ಡಾಕ್ಟರ್ ಮಲ್ಲಿಕಾರ್ಜುನ ಖರ್ಗೆ ವಿಷಾದ ವ್ಯಕ್ತಪಡಿಸಿದರು. ಕಲಬುರಗಿಯ ತಮ್ಮ ನಿವಾಸದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಮೃತರ ಆತ್ಮಕ್ಕೆ ಶಾಂತಿ ಕೋರಿದರು. ಇವತ್ತು ಅಹಮದಾಬಾದ್ನಿಂದ ಲಂಡನ್ಗೆ ಹೋಗುತ್ತಿದ್ದ ವಿಮಾನ ಅದು ಸಡನ್ ಆಗಿ ಅಹಮದಾಬಾದ್ ಏರ್ಪೋರ್ಟ್ಗೆ ಹೋಗಿ ಜನ ವಾಸ ಮಾಡುವ ಸ್ಥಳದಲ್ಲಿ ಬಿದ್ದು ಬೆಂಕಿ ಹತ್ತಿ ಸುಮಾರು ಜನ ಸತ್ತು ಹೋಗಿದ್ದಾರೆ. ಇದು ದೊಡ್ಡ ದುರಂತ. ನಮಗೆ ಏನು ಹೇಳಬೇಕು ಅಂತ ಅರ್ಥವಾಗುತ್ತಿಲ್ಲ. ಆ ವಿಮಾನದಲ್ಲಿ ಭಾರತೀಯರು, ಬ್ರಿಟಿಷ್ ಪ್ರಜೆಗಳು ಇದ್ದರು. 69 ಪ್ರಯಾಣಿಕರು ಸತ್ತಿದ್ದಾರೆ ಅಂತ ಮಾಹಿತಿ ಲಭ್ಯವಾಗುತ್ತಿದೆ. ಈ ಘಟನೆಯಿಂದ ನಮಗೆ ಬಹಳಷ್ಟು ದುಃಖ ಆಗಿದೆ. ನಮ್ಮ ಪಕ್ಷದವರಿಗೆ ಹೇಳುತ್ತೇನೆ, ದುರಂತದಲ್ಲಿ ಸತ್ತವರಿಗೆ ಏನ್ ಸಹಾಯ ಮಾಡಬೇಕೋ ಅದು ಸಹಾಯ ಮಾಡಿ ಅಂತ ಹೇಳುತ್ತೇನೆ ಎಂದರು. ಆದಷ್ಟು ಬೇಗ ಬದುಕಿದ್ದವರಿಗೆ ತುರ್ತು ಚಿಕಿತ್ಸೆ ಕೊಡಬೇಕು. ಸ್ಥಳದಲ್ಲಿ ಸಾರ್ವಜನಿಕ ಆಸ್ತಿ ಜೀವಹಾನಿಯಾಗಿದೆ. ಇದಕ್ಕೆ ಸರ್ಕಾರ ಪರಿಹಾರ ಕೊಡಬೇಕು. ಅದರ ಜವಾಬ್ದಾರಿ ಸರ್ಕಾರ ಹೊತ್ತುಕೊಂಡು ಕ್ರಮ ಕೈಗೊಳ್ಳಬೇಕು. ದುರಂತದ ಬಗ್ಗೆ ತನಿಖೆ ಮಾಡಬೇಕು ಎಂದು ಖರ್ಗೆ ಹೇಳಿದರು. ಅಹಮದಾಬಾದ್ ಜಸ್ಟ್ ಕಾಂಪೌಂಡ್ ಹೊರಗಡೆ ಮತ್ತು ಜನ ಎಲ್ಲಿ ವಾಸ ಮಾಡ್ತಾ ಇದ್ದಾರೋ ಅಲ್ಲೇ ಅದನ್ನು ಬಿದ್ದು ಅಲ್ಲಿ ಬೆಂಕಿ ಹತ್ತಿ ಸುಮಾರು ಜನ ಅದರಲ್ಲಿ ತೀರ್ಕೊಂಡು ಹೋಗಿದ್ದಾರೆ. ಈಗಾಗಲೇ ನಾನು ಅದಕ್ಕೆ ಟ್ವೀಟು ಕೂಡ ಮಾಡಿದ್ದೀನಿ, ಮೆಸೇಜು ಕಳಿಸಿದ್ದೇನೆ. ಆದರೆ ಇದು ದೊಡ್ಡ ದುರಂತ. ನಮಗೆ ನಿಜವಾಗಲೂ ಅವ್ರ ಬಗ್ಗೆ ಒಂದು ಏನು ಹೇಳಬೇಕು ಅನ್ನತಕ್ಕಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಇದು ದೊಡ್ಡ ದುರಂತ. ಅದರ ಜೊತೆಯಲ್ಲೇ ಭಾರತೀಯರು ಮತ್ತು ಹೊರದೇಶದ ಬ್ರಿಟಿಷದ ಕೆಲವು ನಾಗರಿಕರು ಕೂಡ ಅದರಲ್ಲಿ ಇದ್ದರು. ಆದರೆ ಎಕ್ಸಾಕ್ಟ್ಲಿ ಜನಸಂಖ್ಯೆ ಇನ್ನೂ ನನಗೆ ಮಾಹಿತಿ ಇಲ್ಲ. ಆದರೆ ಈಗ ಕೊಟ್ಟ ಮಾಹಿತಿ ಪ್ರಕಾರ ಸುಮಾರು 169 ಜನ ಅದರಲ್ಲಿ ತೀರ್ಕೊಂಡಿದ್ದಾರೆ, ಸತ್ತಿದ್ದಾರೆ ಅಂಥೇಳಿ ಗೊತ್ತಾಗಿದೆ. ಇದು ನಿಜವಾಗ್ಲೂ ಒಂದು ದೊಡ್ಡ ನಮ್ಮೆಲ್ಲರಿಗೆ ಅತ್ಯಂತ ದುಃಖ ಆಗಿದೆ. ನಾನು ನನ್ನ ವತಿಯಿಂದ ಕಂಡೋಲೆನ್ಸನ್ನು ಅವರಿಗೆ ಅರ್ಪಿಸ್ತೇನೆ. ಮತ್ತು ವಿಶೇಷವಾಗಿ ನಾನು ನಮ್ಮ ಪಕ್ಷದ ಅಲ್ಲಿನ ನಾಯಕರಿಗೂ ಕೂಡ ಕೇಳ್ಕೊಳ್ತೀನಿ, ಇಂಥ ದುರಂತದಲ್ಲಿ ಸತ್ತಂಥ ಜನರಿಗೆ ಏನು ಸಹಾಯ ಮಾಡಬೇಕು ಅದು ಎಲ್ಲರೂ ಕೂಡ ಕಾಂಗ್ರೆಸ್ ಕಾರ್ಯಕರ್ತರು, ಬೇರೆ ಸಾಮಾಜಿಕ ಒಂದು ಆ್ಯಕ್ಟಿವಿಟೀಸ್ ಮಾಡ್ತಕ್ಕಂಥ ಜನರು ಇಂಥ ಒಂದು ದುರಂತದಲ್ಲಿ ಭಾಗಿಯಾಗಿ ಜನರಿಗೆ ಸಹಾಯ ಮಾಡಬೇಕು ಅಂಥೇಳಿ ಮತ್ತು ಅವ್ರ ಕುಟುಂಬಕ್ಕೆ ಸಹಾಯ ಮಾಡಬೇಕು ಅಂಥೇಳಿ ಕೇಳ್ಕೊಳ್ತೇನೆ. ಆದಷ್ಟು ಬೇಗನೆ ಯಾರು ಬದುಕಿದ್ದಾರೋ ಅಂಥವ್ರಿಗೆ ಅತಿ ಚಿಕಿತ್ಸೆನೂ ಕೂಡ ಬೇಗನೆ ಕೊಡಬೇಕು. ಮತ್ತು ಯಾವ ಲೊಕ್ಯಾಲಿಟಿಯಲ್ಲಿ ಬಿದ್ದಿದೆ ಅಲ್ಲೇನ ಅನಾಹುತ ಆಗಿದೆ, ಆ ಮನೆ ಮೇಲೆ ಬಿದ್ದಂಥ ಜನರಿಗೆ ಅಥವಾ ಏನು ಅಲ್ಲಿ ನುಕ್ಸಾನ ಆಗಿದೆ ಅದನ್ನು ಕೂಡ ಸರ್ಕಾರ ಇಮಿಡಿಯೇಟ್ಲಿ
ಅವರಿಗೆ ಸಹಾಯ ಮಾಡ್ತಕ್ಕಂಥದ್ದು ಮಾಡಬೇಕು. ಮತ್ತು ವಿಶೇಷವಾಗಿ ಇದು ಏನು ವಿಮಾನ ಬ್ರಿಟಿಷ್ ಇದಕ್ಕೆ ಅಂದರೆ ಇಂಗ್ಲೆಂಡ್ಗೆ ಹೋಗ್ತಾ ಇತ್ತು, ಅದರ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರ ಹೊತ್ಕೊಂಡು ಅವರು ಆದಷ್ಟು ಬೇಗನೆ ಈ ಕೆಲಸ. ಕಲಬುರಗಿ ನಗರ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿ ಸಿಇಐಆರ್ ಪೋರ್ಟಲ್ ಮೂಲಕ 46,54,000 ರೂಪಾಯಿ ಮೌಲ್ಯದ 225 ಮೊಬೈಲ್ಗಳನ್ನು ಪತ್ತೆ ಮಾಡುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಕಲಬುರಗಿ ನಗರ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಟಿ ಮಾಹಿತಿ ನೀಡಿದರು. ಕಲಬುರಗಿ ನಗರದ ಕಮಿಷನರ್ ಕಚೇರಿಯಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳನ್ನು ಕಳೆದುಕೊಂಡ ಬಗ್ಗೆ ನಗರ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯಲ್ಲಿ ಬರುವ ಪೊಲೀಸ್ ಠಾಣೆಗಳಲ್ಲಿ ಇ ಲಾಸ್ಟ್ ಮತ್ತು ಸಿಐಆರ್ ಪೋರ್ಟಲ್ನಲ್ಲಿ ದೂರು ಸಲ್ಲಿಸಿದ್ರು. ಈ ದೂರಿನ ಅನ್ವಯ ಡಿಸಿಪಿಗಳಾದ ಕನಿಕಾ ಶುಕ್ರವಾಲ್, ಪ್ರವೀಣ್ ಹೆಚ್ ನಾಯಕ್, ಕಲಬುರಗಿ ನಗರ ಹಾಗೂ ನಗರದ ಎಲ್ಲಾ ಸಹಾಯಕ ಪೊಲೀಸ್ ಆಯುಕ್ತರ ಮಾರ್ಗದರ್ಶನದಲ್ಲಿ ನಗರ ವ್ಯಾಪ್ತಿಯಲ್ಲಿನ ಎಲ್ಲಾ ಪೊಲೀಸ್ ಠಾಣೆಗಳ ಪೊಲೀಸ್ ಇನ್ಸ್ಪೆಕ್ಟರ್ಗಳ ಮುಂದಾಳತ್ವದಲ್ಲಿ ಎಲ್ಲಾ ಪೊಲೀಸ್ ಠಾಣೆಗಳಲ್ಲಿನ ಸಿಇಐಆರ್ ಪೋರ್ಟಲ್ನ ಕರ್ತವ್ಯ ನಿರ್ವಹಿಸುವ ತಾಂತ್ರಿಕ ಸಿಬ್ಬಂದಿಗಳ ಸಹಾಯದಿಂದ 1/3/2023 ರಿಂದ ಇಲ್ಲಿಯವರೆಗೆ ಒಟ್ಟು 1,423 ಮೊಬೈಲ್ ಫೋನ್ಗಳನ್ನು ಪತ್ತೆ ಹಚ್ಚಿ ವಾರಸುದಾರರಿಗೆ ಹಿಂದಿರುಗಿಸಲಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ 46.54 ಲಕ್ಷ ರೂಪಾಯಿ ಮೌಲ್ಯದ 225 ಮೊಬೈಲ್ಗಳನ್ನು ಪತ್ತೆ ಹಚ್ಚಲಾಗಿದ್ದು 1,648 ಮೊಬೈಲ್ಗಳನ್ನು ವಾರಸುದಾರರಿಗೆ ಹಿಂದಿರುಗಿಸಲಾಗಿದೆ ಎಂದರು. ಸಾರ್ವಜನಿಕರು ತಮ್ಮ ಮೊಬೈಲ್ ಫೋನ್ಗಳನ್ನು ಕಳೆದುಕೊಳ್ಳುವಲ್ಲಿ ಅಥವಾ ಕಳ್ಳತನವಾದಲ್ಲಿ ಇ ಲಾಸ್ಟ್ ಮತ್ತು ಸಿಇಐಆರ್ ಪೋರ್ಟಲ್ನಲ್ಲಿ ತಮ್ಮ ದೂರುಗಳನ್ನು ದಾಖಲಿಸಬೇಕು ಎಂದು ತಿಳಿಸಿದರು. ಕಳುವಾದ ಮೊಬೈಲ್ ಫೋನ್ಗಳ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳ ಕಾರ್ಯವನ್ನು ಕಮಿಷನರ್ ಶ್ಲಾಘಿಸಿದರು. ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡಿರುವ ಉತ್ತಮ ಕಾರ್ಯದ ಬಗ್ಗೆ ಇವತ್ತು ತಮಗೆ ತಿಳಿಸಲಿಕ್ಕೆ ಸಂತೋಷ ಆಗಿದೆ. ಅದರಲ್ಲಿ ನಮ್ಮ ಇ ಲಾಸ್ಟ್ ಪೋರ್ಟಲ್, ಇ ಲಾಸ್ಟ್ ಆ್ಯಂಡ್ ಫೌಂಡ್ ಪೋರ್ಟಲ್ ಮುಖಾಂತರ ಮತ್ತು ಸಿಇಐಆರ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟ್ರಿ ಇವೆರಡೂ ತಂತ್ರಾಂಶಗಳ ಮುಖಾಂತರ ನಾವು ಈಗಾಗಲೇ ಕಳೆದ 2.5 ವರ್ಷಗಳಿಂದ ರಾಜ್ಯಾದ್ಯಂತ ಈ ತಂತ್ರಜ್ಞಾನಗಳನ್ನು ನಾವು ಬಳಸ್ತಾ ಇದ್ದೀವಿ. ಅದರಲ್ಲಿ ಕಲಬುರಗಿ ನಗರದಲ್ಲಿಯೂ ಕೂಡ ನಾವು ಬಳಸ್ತಾ ಇದ್ದೀವಿ. ಬೇಸಿಕಲಿ ಇದರಲ್ಲಿ ಏನಂತಂದರೆ, ಏನು ಮೊಬೈಲ್ ಫೋನ್ಸ್ಗಳು ಇರ್ತವೆ ಅಥವಾ ಲ್ಯಾಪ್ಟಾಪ್ಸು ಏನು ಕಳೆದುಕೊಂಡಿರ್ತಾರೆ ಅವುಗಳ ಒಂದು ದುರುಪಯೋಗನ ತಡಿಲಿಕ್ಕೆ ಮತ್ತು ಅದು ಯಾರು ಕಳ್ಳತನ ಆಗಿರುವುದು ಅಥವಾ ಕಳೆದು ಹೋಗಿರುವಂಥದ್ದು ಯಾರು ಅದನ್ನು ಬಳಸ್ತಾರೆ ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಂದ ರಿಕವರಿ ಮಾಡುವಂಥದ್ದು ಮಾಡಲಿಕ್ಕೆ ಈ ಒಂದು 2 ತಂತ್ರಾಂಶಗಳು ನಮಗೆ ಸಹಕಾರಿ ಆಗ್ತಾ ಇದ್ದಾವೆ. ಈ ವರ್ಷ ಒಟ್ಟು ಜನವರಿಯಿಂದ ಇಲ್ಲಿವರೆಗೆ 225 ಇಂಥ ಇ ಲಾಸ್ಟ್ ಆ್ಯಂಡ್ ಫೌಂಡ್ ಏನು ಕಳೆದುಕೊಂಡೋಗಿರುವ ಮೊಬೈಲ್ ಫೋನ್ಗಳನ್ನು ವಶಪಡಿಸ್ಕೊಳ್ಳಲು ಎಲ್ಲ ಸ್ಟೇಷನ್ನ ಅಧಿಕಾರಿ ಸಿಬ್ಬಂದಿಯವರು ಶ್ರಮಿಸಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ 2025ರಲ್ಲಿ 225 ಮೊಬೈಲ್ ಫೋನ್ಸು ರಿಕವರಿ ಆಗಿದೆ. ಅಂದಾಜು ಬೆಲೆ ನಿಯರ್ಲಿ 46 ಲಕ್ಷದಷ್ಟು ಬೆಲೆ ಬಾಳುವ ಮೊಬೈಲ್ ಫೋನ್ಸ್ಗಳಿದ್ದಾವೆ. ಮತ್ತು ಈ ಏನು ಟೆಕ್ನಾಲಜಿ ಬಳಸ್ತಾ ಇದ್ದೀವಿ ನಾವು ಕಳೆದ ವರ್ಷ ಈ 2 ಟೂಲ್ಸ್ಗಳ ಮುಖಾಂತರ 826 ಮೊಬೈಲ್ ಫೋನ್ಗಳನ್ನು ನಾವು ಹೋದ ವರ್ಷ ನಾವು ರಿಕವರಿ ಮಾಡಿದ್ವಿ. ಮತ್ತು ಇವುಗಳ ಆರಂಭದಿಂದ ಇಲ್ಲಿವರೆಗೆ 1,648 ಮೊಬೈಲ್ ಫೋನ್ 1648 ಮೊಬೈಲ್ ಫೋನ್ಸ್ಗಳನ್ನು ಇಲ್ಲಿವರೆಗೆ ನಾವು ರಿಕವರಿ ಮಾಡಿದ್ದೀವಿ. ಅದರಲ್ಲಿ ಈಗ ಕಳೆದ 3-4 ತಿಂಗಳಲ್ಲಿ ಏನು ಕಳೆದೋಗಿದ್ದಾವೆ ಅವು ಕೂಡ 225 ಕೂಡ ಅದರಲ್ಲಿ ಆ್ಯಡ್ ಆಗಿದೆ. ಮತ್ತು ಅಂದಾಜು ಬೆಲೆ ಇಲ್ಲಿವರೆಗೆ ನಾವು ಏನು ರಿಕವರಿ ಮಾಡಿದ್ದೀವಿ ನಿಯರ್ಲಿ 3 crore ಅಷ್ಟು ಬೆಲೆ ಬಾಳುವ ಮೊಬೈಲ್ಸ್ ಫೋನ್ಗಳನ್ನು ಕಳೆದುಕೊಂಡಿರೋದು ರಿಕವರಿ ಮಾಡಿ ವಾರಸುದಾರರಿಗೆ ಹಿಂತಿರುಗಿಸಿದ್ದೀವಿ. ಈಗ ತಮಗೆ ತಿಳಿಸಿದಾಗ ಈ ರೀಸೆಂಟ್ ಡ್ರೈವಲ್ಲಿನೇ 225 ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ.
ಅಂದಾಜು ಬೆಲೆ 46 ಲಕ್ಷ. ಇದರಲ್ಲಿ ನಾವು ಈ ಸುದ್ದಿಗೋಷ್ಠಿಯಲ್ಲಿ ಡಿಸಿಪಿಗಳಾದ ಕನಿಕಾ ಶುಕ್ರವಾಲ್, ಪ್ರವೀಣ್ ಹೆಚ್ ನಾಯಕ್ ಸೇರಿದಂತೆ ಇತರರು ಇದ್ದರು. ಗಂಗೂಬಾಯಿ ಎಂಬ 52 ವರ್ಷದ ಮಹಿಳೆಗೆ ಅಂಡಾಂಶದ ಕ್ಯಾನ್ಸರ್ ಆಗಿದ್ದು, ಹೊಟ್ಟೆಯಲ್ಲಿ 5 ಕಿಲೋಗ್ರಾಂ ಗಾತ್ರದ ಕ್ಯಾನ್ಸರ್ ಗಡ್ಡೆ ತೆಗೆದು ಯಶಸ್ವಿ ಶಸ್ತ್ರಚಿಕಿತ್ಸೆ ಮಾಡುವುದರ ಮೂಲಕ ಮಹಿಳೆಯ ಜೀವ ಉಳಿಸಿದ್ದಾರೆ. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಆಸ್ಪತ್ರೆಯ ಮುಖ್ಯಸ್ಥರಾದ ಡಾಕ್ಟರ್ ಫಾರೂಕ್ ಮಣ್ಣೂರ್ ಮಾತನಾಡಿ, ಗಂಗೂಬಾಯಿ ಎಂಬ ಮಹಿಳೆಗೆ ಕಳೆದ 4 ತಿಂಗಳಿನಿಂದ ದಿನದಿಂದ ದಿನಕ್ಕೆ ಹೊಟ್ಟೆ ಮುಂದಕ್ಕೆ ಬರುತ್ತಿತ್ತು. ಹೊಟ್ಟೆಯ ಗಾತ್ರ ಕೂಡ ಹೆಚ್ಚಾಗುತ್ತಿತ್ತು. ಆದ್ರೆ ಅವರು ಅದಕ್ಕೆ ನಿರ್ಲಕ್ಷ್ಯ ಮಾಡಿದ್ರು. 2 ರಿಂದ 3 ದಿನಗಳವರೆಗೆ ಹೊಟ್ಟೆಯಲ್ಲಿ ನೋವು ಕಾಣಿಸಿಕೊಂಡಿತ್ತು. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಭೇಟಿ ನೀಡಿದಾಗ ಇಲ್ಲಿನ ತಜ್ಞ ವೈದ್ಯರು ಎಲ್ಲ ಆಯಾಮಗಳಲ್ಲಿ ತಪಾಸಣೆ ನಡೆಸಿ MRI ಸ್ಕ್ಯಾನ್ ಮಾಡಿಸಿದಾಗ ಅಂಡಾಂಶದಲ್ಲಿ ಕ್ಯಾನ್ಸರ್ ಆಗಿದ್ದು ಕಂಡು ಬಂದಿತ್ತು. ಮೊದಲನೇ ಹಂತದ ಕ್ಯಾನ್ಸರ್ ಆಗಿರುವುದು ಖಚಿತವಾಗಿರುತ್ತದೆ. ಆಸ್ಪತ್ರೆಯ ನುರಿತ ವೈದ್ಯರ ತಂಡ ಶಸ್ತ್ರಚಿಕಿತ್ಸೆಗೆ ನಿರ್ಧರಿಸಿ ಸಮಯ ವ್ಯರ್ಥ ಮಾಡದೆ ಶಸ್ತ್ರಚಿಕಿತ್ಸೆ ಮಾಡಿದ್ದಾರೆ. 5 ಕೆಜಿ ತೂಕದ 25 × 22 ಸೆಂಟಿಮೀಟರ್ ಅಳತೆಯ ಗಡ್ಡೆ ಆಗಿತ್ತು. ಈ ಶಸ್ತ್ರಚಿಕಿತ್ಸೆ 2 ರಿಂದ 3 ತಿಂಗಳುಗಳವರೆಗೆ ನಿರ್ಲಕ್ಷ್ಯ ಮಾಡಿದ್ರೆ ಕ್ಯಾನ್ಸರ್ ಹಂತ 3ನೇ ಹಂತಕ್ಕೆ ತಲುಪುತ್ತಿತ್ತು ಹಾಗೂ ಜೀವಕ್ಕೆ ಹಾನಿ ಕೂಡ ಆಗುವ ಸಂಭವ ಇತ್ತು ಎಂದರು. ಇವತ್ತು ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ನಲ್ಲಿ ಒಂದು ಇಂಪಾರ್ಟೆಂಟ್ ಮತ್ತು ಒಂದು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇಂಥ ಒಂದು ಕೇಸ್ ಇವತ್ತು ಸ್ಮೂತ್ಲಿ ಆಗಿ ಇವತ್ತು ಸುದ್ದಿಗೋಷ್ಠಿ ಮಾಡೋದು ಏನಂದರೆ, ಭಾಳಷ್ಟು ಕ್ಯಾನ್ಸರ್ ಪೇಷಂಟಿಗೆ ನಾವು ಆಪ್ರೇಟ್ ಮಾಡಿದ್ದೀವಿ. ಇಂಥ ಹ್ಯೂಜ್ ಕ್ಯಾನ್ಸರ್ ಒಂದು 5 kg ಗಡ್ಡೆ ಪೇಷಂಟಿಗೆ ಇನ್ನೂ ಗೊತ್ತೇ ಇರಲ್ಲ. ಇದರ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್, ಇದು ಓವೇರಿಯನ್ ಟ್ಯೂಮರ್ ಕ್ಯಾರೆಕ್ಟರಿಸ್ಟಿಕ್ ಏನಂದರೆ, ಪೇಷಂಟ್ ಸಿಮ್ಟಮ್ಸ್ ಇರಲ್ಲ. ಅಂದರೆ ನಾನು ದಪ್ಪ ಆಗ್ತಾ ಇದೆ ಅಂತ ತಿಳ್ಕೊತಾರೆ. ಹೊಟ್ಟೆ ಒಳಗೆ ಗಡ್ಡೆ ಇರ್ತದೆ, ಹೊಟ್ಟೆ ಡಿಸ್ಟೆನ್ಷನ್ ಆಗ್ತದೆ, ಹೊಟ್ಟೆ ಬೆಳೀತಾ ಇರ್ತದೆ. ಸೊ ಪೇಷಂಟಿಗೆ ಸಿಮ್ಟಮ್ಸ್ ಇರಲ್ಲ. ಸೊ ಇಂಥ ಒಂದು ಸ್ಟೇಜ್ನಲ್ಲಿ ಎಟ್ ದಿ ಎಂಡ್ ಸ್ಟೇಜ್ ಆ ಗಡ್ಡೆ ಸ್ವಲ್ಪ ತಿರುಗುವಾಗ ಅದಕ್ಕೆ ಟಾರ್ಷನ್ ಅಂತಾರೆ. ಸೊ ಪಾರ್ಷಿಯಲ್ ಟಾರ್ಷನ್ ಆಗುವಂಥ ಸಮಯದಲ್ಲಿ ಪೇಷಂಟಿಗೆ ಹೊಟ್ಟೆ ಬ್ಯಾನೆ ಆಗುತ್ತೆ. ಆ ಹೊಟ್ಟೆ ಬ್ಯಾನೆ ಸಲುವಾಗಿ ಪೇಷಂಟ್ ಹಾಸ್ಪಿಟ್ಲಿಗೆ ಬರುತ್ತೆ. ಸೊ ಇಮಿಡಿಯೇಟ್ಲಿ ನಾವೇನದ ಒಂದು MRI ಮಾಡಿದಾಗ ಇಷ್ಟು ದೊಡ್ಡ ಗಡ್ಡೆ ಕಾಣಿಸ್ತು. ಸೊ ಇದಕ್ಕೆ ಒಂದು ಸ್ಮೂತಾಗಿ ಒಂದು ಟೀಮ್ ಮಾಡಿ ಸರ್ಜನ್ ಆಗಲಿ, ಫಿಸಿಷಿಯನ್ ಆಗಲಿ, ಅನೆಸ್ಥೆಟಿಸ್ಟ್ ಆಗಲಿ, ಪೋಸ್ಟ್ ಆಪರೇಟಿವ್ ಮ್ಯಾನೇಜ್ಮೆಂಟ್ ಆಗಲಿ, ಇಂಟ್ರಾ ಆಪರೇಟಿವ್ ಮ್ಯಾನೇಜ್ಮೆಂಟ್ ಆಗಲಿ, ಮತ್ತು ಇದು ಅಕಸ್ಮಾತ್ ಆಪರೇಷನ್ ಥಿಯೇಟ್ರದಲ್ಲಿ ಸರ್ಜರಿ ಮಾಡುವಾಗ ಆ ಗಡ್ಡೆ ಮೂತ್ರಚೀಲಕ್ಕೆ ಹತ್ತಿತ್ತು, ಆ ಗಡ್ಡೆ ಕರಳಿಗೆ ಹತ್ತಿತ್ತಂದರೆ ಆ ಕರಳು ಕಟ್ ಮಾಡಬೇಕಾಗುವಂಥ ಪರಿಸ್ಥಿತಿ ಬರ್ತಿತ್ತು. ಮೂತ್ರಚೀಲಗೆ ಹತ್ತಿದಂದರೆ ಆ ಮೂತ್ರಚೀಲನೂ ಸ್ವಲ್ಪ ಕಟ್ ಮಾಡುವಂಥ ಪರಿಸ್ಥಿತಿ ಬರ್ತಿತ್ತು. ಸೊ ಯೂರಾಲಜಿಸ್ಟ್ನು ಕಾಂಟ್ಯಾಕ್ಟ್ದಲ್ಲಿದ್ದರು ಮತ್ತು ಗ್ಯಾಸ್ಟ್ರೋದವ್ರನ್ನೂ ಕಾಂಟ್ಯಾಕ್ಟ್ದಲ್ಲಿದ್ದರು. ಬಟ್ ಎಲ್ಲ ಕಾಂಪ್ಲಿಕೇಶನ್ ಆಗಲಾರ್ದಂಥ ಇಂಟ್ರಾ ಆಪರೇಟಿವ್ ವಿತೌಟ್ ಒಂದು ಸಿಂಗಲ್ ಕಾಂಪ್ಲಿಕೇಶನ್ ಆಪರೇಷನ್ ಥಿಯೇಟ್ರಿಂದ ಪೇಷಂಟ್ ಒಂದು 4 ಗಂಟೆ ದೊಡ್ಡ ಸರ್ಜರಿ ಆದಮೇಲೆ ಪೇಷಂಟ್ ನಮ್ಮ ICUಗೆ ಬರುತ್ತೆ. ಮತ್ತು ಪೋಸ್ಟ್ ಆಪರೇಟಿವ್ನು ಏನಾದ ಪೇಷಂಟ್ ಭಾಳ ಸ್ಮೂತಾಗಿ 1-2 ದಿನದಲ್ಲಿ ಏನಾದ ICUಲಿಂದ ರಿಕವರ್ ಆಗಿ ವಾರ್ಡಿಗೆ ಬರುತ್ತೆ. ಮತ್ತು 5ನೇ ದಿನದಕ್ಕೆ ಪೇಷಂಟ್ ಡಿಸ್ಚಾರ್ಜಿಗೆ ರೆಡಿ ಆಗುತ್ತೆ. ಅಂದರೆ ಇಷ್ಟು ಸ್ಮೂತಾಗಿ ಒಂದು ದೊಡ್ಡ ಮೆಟ್ರೋ ಸಿಟೀಸ್ನಲ್ಲಿ ಆಗುವಂಥ ಒಂದು ದೊಡ್ಡ ಅಸಾಧ್ಯವಾದ ಕೇಸನ್ನು ಅದನ್ನು ಅವರು ಸ್ಮೂತ್ಲಿಯಾಗಿ ಸಾಧ್ಯ ಮಾಡುವಂಥ ನಮ್ಮ ಡಾಕ್ಟರ್ ಸುಮಯ್ಯ ಸನಾ ಮೇಡಮ್ ಅವರು, ನಾನು ಹೇಳಬೇಕಂತ ಅವರಿಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ, ನಮ್ಮ ಎಲ್ಲ ಟೀಮಿಗೆ. ಮತ್ತು ಇದರಲ್ಲಿ ಒಂದು ಸ್ಪೆಷಲ್ ಏನಂದರೆ, ಡಾಕ್ಟರ್ ಸುಮಯ್ಯ ಸನಾ ಮೇಡಮ್ ಅವರು ಫಸ್ಟ್ ಕಲಬುರಗಿದ ಆಂಕೋ ಗೈನಿ ಸರ್ಜನ್ ಇದ್ದಾರೆ. ಅಂದರೆ ಸ್ತ್ರೀ ರೋಗ ಕ್ಯಾನ್ಸರ್ ತಜ್ಞರು ಫಸ್ಟ್ ಇದ್ದಾರೆ. ಅವರು MBBS MS ಮಾಡಿದ್ಮೇಲೆ ಫೆಲೋಶಿಪ್ ಇನ್ ಆಂಕೋ ಸರ್ಜರಿ, ಸ್ಪೆಷಲಿ ಫೀಮೇಲ್ಸ್ ಸರ್ವಿಕಲ್ ಕ್ಯಾನ್ಸರ್ ಆಗಲಿ, ಯುಟ್ರೈನ್ ಕ್ಯಾನ್ಸರ್ ಆಗಲಿ, ಮತ್ತು ನಮ್ಮ ಓವೇರಿಯನ್ ಕ್ಯಾನ್ಸರ್ ಆಗಲಿ. ಯುಟ್ರೈನ್ ಅಂದರೆ ಮಕ್ಕಳ ಚೀಲ ಕ್ಯಾನ್ಸರ್ಗೆ ಅಂತಾರೆ, ಮತ್ತು ಸರ್ವೈಕಲ್ ಅಂದರೆ ಮಕ್ಕಳ ಚೀಲದ ಏನು ಬಾಯಿ ಇರುತ್ತೆ ಅದಕ್ಕೆ ಸರ್ವೈಕಲ್ ಕ್ಯಾನ್ಸರ್ ಅಂತಾರೆ. ಓವೇರಿಯನ್ ಅಂದರೆ ಅಂಡಾಶಯಕ್ಕೆ ಅದು ಕ್ಯಾನ್ಸರ್ಗೆ ಓವೇರಿಯನ್ ಕ್ಯಾನ್ಸರ್ ಅಂತಾರೆ. ಸೊ ಇದರಲ್ಲಿ ಸ್ಪೆಷಲಿಸ್ಟ್ ಇದ್ದಾರೆ ಭಾಳಷ್ಟು. ನಮ್ಮ ಕಲಬುರಗಿಯಲ್ಲಿ ಲೇಡೀಸ್ ಒಂದು ಮೇಲ್ ಆಂಕೋ ಸರ್ಜನ್ ಬಳಿ ಹೋಗೋಕ್ಕೆ ಸ್ವಲ್ಪ ನಾಚ್ಕೋತಾರೆ. ಸೊ ಅದು ಇಂಥ ಸಮಯದಲ್ಲಿ ನಮ್ಮ ಡಾಕ್ಟರ್ ಸುಮಯ್ಯ ಸನಾ ಮೇಡಮ್ ಅವ್ರದ್ದು ನೀವು ಏನದ ಬಂದು ಫಿಮೇಲ್ಸ್, ಎಸ್ಪೆಷಲಿ ಫಿಮೇಲ್ಸ್ ನೀವು ಬಂದು ಏನದ ಮೇಡಮಿಗೆ ಅಪ್ರೋಚ್ ಆಗ್ಬೋದು. ಏನೇ ಕಂಪ್ಲೇಂಟ್ಸ್ ಇರಲಿ, ಎಸ್ಪೆಷಲಿ ಲೇಡೀಸ್ ಕ್ಯಾನ್ಸರ್ಗೆ ನೀವು ಇಮಿಡಿಯೇಟ್ಲಿ ಕ್ಯಾಚ್ ಮಾಡಬೇಕಂದ್ರೆ ಒಂದು ಏನು ಬ್ಲೀಡಿಂಗ್ ಇರುತ್ತೆ, ಆ ಬ್ಲೀಡಿಂಗ್ ಅಬ್ನಾರ್ಮಲ್ ಬ್ಲೀಡಿಂಗ್ ಆದಾಗ, ಇಲ್ಲಾಂದರೆ ಏನಾದ ವೈಟ್ ಡಿಸ್ಚಾರ್ಜ್ ಜಾಸ್ತಿ ಆದಾಗ, ವೇಟ್ ಕಡಿಮೆ ಆದಾಗ, ಹಶು ಆಗಲಾರ್ದಾಗ, ಎಲ್ಲಾದರೂ ಸ್ವಲ್ಪ ಗಡ್ಡಿ ಆಗುವಂತ ಸಮಯದಲ್ಲಿ. ಇನ್ನು ಇದೇ ವೇಳೆಯಲ್ಲಿ
ಸ್ತ್ರೀರೋಗ ಕ್ಯಾನ್ಸರ್ ತಜ್ಞ ವೈದ್ಯರಾದ ಡಾಕ್ಟರ್ ಸುಮಯ್ಯ ಸನ ಮಾತನಾಡಿ, ಶಸ್ತ್ರಚಿಕಿತ್ಸೆ ಮಾಡುವುದು ತುಂಬಾ ದೊಡ್ಡ ಸವಾಲಾಗಿತ್ತು. ಯಾಕೆ ಅಂದ್ರೆ ಹೊಟ್ಟೆಯಲ್ಲಿ ಮಿತಿ ಮೀರಿದ ದೊಡ್ಡ ಗಾತ್ರದ ಕ್ಯಾನ್ಸರ್ ಗಡ್ಡೆ ಆಗಿದ್ದು, ಶಸ್ತ್ರಚಿಕಿತ್ಸೆ ಮಾಡುವಾಗ ಗಡ್ಡೆಗೆ ಅನ್ನನಾಳ, ಮೂತ್ರನಾಳ, ರಕ್ತನಾಳ ಸೇರಿದಂತೆ ದೇಹದ ಯಾವುದೇ ಒಂದು ಅಂಗ ಅದಕ್ಕೆ ಮೆತ್ತಿಕೊಂಡ್ರೆ ಆ ಭಾಗ ಕೂಡ ಕತ್ತರಿಸುವ ಸಂಭವ ಇರುತ್ತದೆ. ಜೊತೆಗೆ ಇವರ ಹಿಮೋಗ್ಲೋಬಿನ್ ಕೂಡ ಕಡಿಮೆ ಇತ್ತು. ಆದ ಕಾರಣ ರಕ್ತಸ್ರಾವ ಆಗುವ ಸಂಭವ ಹೆಚ್ಚಿನ ಪ್ರಮಾಣದಲ್ಲಿ ಇತ್ತು. ಆದ್ರೆ ನಮ್ಮ ನುರಿತ ತಂಡ ಎಲ್ಲ ಸೂಕ್ಷ್ಮವಾಗಿ ಗಮನಿಸಿ ಸುಮಾರು 4 ಗಂಟೆಗೂ ಅಧಿಕ ಶಸ್ತ್ರಚಿಕಿತ್ಸೆ ನಡೆಸಿ 5 ದಿನದಲ್ಲಿ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿದ್ದಾರೆ. ಇಂತಹ ಲಕ್ಷಣಗಳು 1 ಲಕ್ಷ ಜನಸಂಖ್ಯೆಯಲ್ಲಿ 7 ಜನರಲ್ಲಿ ಮಾತ್ರ ಕಂಡು ಬರುತ್ತದೆ ಎಂದು ತಿಳಿಸಿದರು. ಇದರಲ್ಲಿ ಸರ್ ಹೇಳಿದಾರೆ ಆ ಥರ ಓವರಿ ಗರ್ಭಕೋಶ ಕ್ಯಾನ್ಸರ್, ಅಂಡಾಶಯದ ಕ್ಯಾನ್ಸರ್ ಮತ್ತು ಗರ್ಭಕೋಶ ಬಾಯಿಂದ ಸರ್ವೈಕಲ್ ಕ್ಯಾನ್ಸರ್ ಇದು ಎಲ್ಲ ಡೀಲ್ ಮಾಡ್ತೀವಿ. ಆಮೇಲೆ ನಾನು ಹೈ ರಿಸ್ಕ್ ಪ್ರೆಗ್ನೆನ್ಸಿ ಕೂಡ ಟ್ರೀಟ್ಮೆಂಟ್ ಮಾಡ್ತೀನಿ. ಈ ಪೇಷಂಟ್ ಗುರುಬೈ ಅಂತ 52 ಇಯರ್ ಓಲ್ಡ್ ಫೀಮೇಲ್ ನನ್ನ ಹತ್ರ ಬಂದಿತ್ತು. 4-5 ದಿನದಿಂದ ಹೊಟ್ಟೆ ಬ್ಯಾನಿ ಮತ್ತು 6 ತಿಂಗಳಿಂದ ಹೊಟ್ಟೆ ದಪ್ಪ ಆಗ್ತಾ ಇದೆ ಅಂತ ನನ್ನ ಹತ್ರ ಬಂದಿತ್ತು. ನಾನು ನೋಡಿ ಗುರುಬೈ 52 ಇಯರ್ ಓಲ್ಡ್. ಆಮೇಲೆ ಎಕ್ಸಾಮಿನೇಷನ್ ನೋಡಾದಮೇಲೆ ಹೊಟ್ಟೆಯಲ್ಲಿ ದೊಡ್ಡ ಗಡ್ಡೆ ಕಂಡು ಬಂತು. ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಮಾಡಿದ್ದೀವಿ, ಎಮ್ ಆರ್ ಐ ಮಾಡಿದ್ದೀವಿ. ಎಮ್ ಆರ್ ಐಯಲ್ಲಿ ಅಂಡಾಶಯದಿಂದ ದೊಡ್ಡ 25 ಸೆಂಟಿಮೀಟ್ರ್ ಗಡ್ಡೆ ಬರ್ತಾಯಿದೆ, ಕ್ಯಾನ್ಸರ್ ಇರಬಹುದು ಅಂತ ಕೊಟ್ಟಿದ್ದರು. ಆಮೇಲೆ ಟರ್ನ್ ಆಗಿತ್ತು, ಟ್ವಿಸ್ಟ್ ಆಗಿತ್ತು, ಪಾರ್ಷಿಯಲ್ ಟಾರ್ಷನ್ ಅಂತ ರಿಪೋರ್ಟಲ್ಲಿ ಕೊಟ್ಟಿತ್ತು. ಆಮೇಲೆ ಎಲ್ಲ ಇನ್ವೆಸ್ಟಿಗೇಷನ್, ಬ್ಲಡ್ ಟೆಸ್ಟ್ ಮತ್ತು ಟ್ಯೂಮರ್ ಮಾರ್ಕರ್ ಅಂತ ಬ್ಲಡ್ ಇನ್ವೆಸ್ಟಿಗೇಷನಲ್ಲಿ ಕ್ಯಾನ್ಸರ್ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಅದು ಎಲ್ಲ ಮಾಡಿ ಎಮರ್ಜೆನ್ಸಿ ಸರ್ಜರಿಗೆ ಪ್ರಿಪೇರ್ ಮಾಡಿದ್ದೀವಿ. ಅವ್ರದ್ದು ಹಿಮೋಗ್ಲೋಬಿನ್ ಸ್ವಲ್ಪ ಕಮ್ಮಿ ಇತ್ತು, 9 ಗ್ರಾಮ್ ಇತ್ತು. ರಕ್ತ ಅರೇಂಜ್ ಮಾಡಿ ನಮ್ಮ ಫಿಸಿಷಿಯನ್ ಡಾಕ್ಟರ್ ಶ್ರೀಕಾಂತ್ ಒಪಿನಿಯನ್ ತೊಗೊಂಡು, ಅನೆಸ್ಥೆಟಿಸ್ಟ್ ಡಾಕ್ಟರ್ ಸತೀಶ್ ಒಪಿನಿಯನ್ ತೊಗೊಂಡು ಎಲ್ಲ ಪ್ಲ್ಯಾನ್ ಮಾಡಿ ಸರ್ಜರಿ ತೊಗೊಂಡಿದ್ದೀವಿ. ಸರ್ಜರಿಯಲ್ಲಿ ಹೊಟ್ಟೆ ಓಪನ್ ಮಾಡಿದ ತಕ್ಷಣ ದೊಡ್ಡ ಗಡ್ಡೆ, ಸುಮಾರು 5 kg ಗಡ್ಡೆ ಬಂತು. ಆಮೇಲೆ ಈ ಗಡ್ಡೆ ಎಲ್ಲ ಕಡೆ ಇದು ಎಲ್ಲ ಬಿಡಿಸಾದ್ಮೇಲೆ ಎಲ್ಲ ಕಡೆ ಅಂದ್ಕೊಂಡಿತ್ತು. ಮೂತ್ರಚೀಲೆಗೆ, ಕರ್ಲೆಗೆ ಮತ್ತು ರಕ್ತನಾಳಗೆ, ಮೂತ್ರನಾಡಿಗೆ, ಆಮೇಲೆ ಒಮೆಂಟಮ್ ಅಂತ ಒಂದು ಫ್ಯಾಟ್ ಲೇಯರ್ ಇರುತ್ತೆ ಬಾಡಿಯಲ್ಲಿ, ಅದು ಎಲ್ಲ ಅಂದ್ಕೊಂಡಿತ್ತು. ದಟ್ ವಾಸ್ ವೆರಿ ಚಾಲೆಂಜಿಂಗ್. ಈ ಎಲ್ಲ ಬಿಡಿಸೋಕ್ಕೆ ವಿತೌಟ್ ಏನೂ ಡ್ಯಾಮೇಜ್ ಆಗಲಾರ್ದೆ ಆಪ್ರೇಷನ್ ಮಾಡೋಕ್ಕೆ ಇಟ್ ವಾಸ್ ಲಿಟಲ್ ಚಾಲೆಂಜಿಂಗ್. ಆ ರಕ್ತನಾಳಿಗೆ ಏನಾದರೂ ಡ್ಯಾಮೇಜ್ ಆಯಿತು ಅಂದರೆ ಬ್ಲೀಡಿಂಗ್ ಆಗಿ ಪೇಷಂಟ್ ಆನ್ ಟೇಬಲ್ ಡೆತ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಆಮೇಲೆ ಕರ್ಲೆ ಏನಾದರೂ ಡ್ಯಾಮೇಜ್ ಆಯಿತು, ಮೂತ್ರಚೀಲು ಏನಾದರೂ ಡ್ಯಾಮೇಜ್ ಆಯಿತು, ಅದು ಕಟ್ ಮಾಡಿ ರಿಪೇರ್ ಮಾಡಿ ಮತ್ತು ಅದರದ್ದು ಕಾಂಪ್ಲಿಕೇಶನ್ಸ್ ಇರ್ತಾಯಿತ್ತು. ಅದು ಎಲ್ಲ ಮಾಡೋಕ್ಕೆ ಸೇಫಾಗಿ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇತ್ತು. ಬಟ್ ಎಲ್ಲ ಕ್ಲೀನಾಗಿ ಮಾಡಿ ಪೇಷಂಟ್ಗೆ ICU ಶಿಫ್ಟ್ ಮಾಡಿದ್ದೆ. ಅವತ್ತೇ ದಿನ ಎಕ್ಸ್ಟ್ಯೂಬೇಟ್ ಮಾಡಿ ಅವ್ರು ಅನಸ್ತೀಶಾ ಕೊಟ್ಟಿದ್ದರು, ಜನರಲ್ ಅನಸ್ತೀಶಾ, ಪೈಪ್ ಹಾಕಿ ಟ್ಯೂಬ್ ಹಾಕಿ. ಬಟ್ ಪೇಷಂಟ್ ರಿಕವರ್ ಚೆನ್ನಾಗಿ ಆದರು. ICU ಅಲ್ಲಿ 2 ದಿನ ಇಟ್ಟಾದಮೇಲೆ ವಾರ್ಡಿಗೆ ಶಿಫ್ಟ್ ಮಾಡಿ ಈಗ ನಿಮ್ಮ ಮುಂದೆ ಪೋಸ್ಟ್ ಆಫ್ ಡೇ 6ನೇ ದಿನ ಇವತ್ತು ಓಡಾಡ. ನಮ್ಮದು ಹೆಸರು ಗುರುಬೈರಿ, ಶಾಪುರಲ್ಲೇ ಹೋಗಿ ತಿಳಿ ಆಸ್ಪತ್ರೆ ಹೆಸರು ಗೊತ್ತಾಯಿತು, ಬಂದೀವಿ. ಬಂದುಗಳನ್ನೇ ಭಾಳ ತ್ರಾಸ ಆಗ್ಲಕತ್ತು. ಅಡ್ಮಿಂಟ್ ಮಾಡ್ಕೊಂಡು ಆಗಿಂದಾಗೆ ಎಲ್ಲ ತೆಗೆದು ಹಾಕಿದ್ರಿ. ಭಾಳ ಧನ್ಯವಾಗಿ ಭಾಳ ಉಳಿಸ್ಕೊಂಡ್ರಿ. ನಮ್ಗೆ ಭಾಳ ತ್ರಾಸಾಗಿತ್ತು ರೀ. 2 ದಿನದಾಗ ಹೊಟ್ಟೆ ಬ್ಯಾನೆ ಆಗ್ಲಕತ್ತೈತೆ ರೀ. ಹೊಟ್ಟೆ 6 ತಿಂಗಳಲ್ಲಿಂದ ಆಗಿತ್ತು ರೀ. ಅದೇನು ಮಾಡ್ತದ, ಮೋಸ ಬೆಳೆದದ ಅಂತ ನಾವು ಮೋಟ ಮಂದಿ ಹಂಗೆ ಅನ್ನಕತ್ತಿದ್ದೀವಿ ರೀ. ನಮ್ಮ ಮಗಳು ಬ್ಯಾಡಮ್ಮ ಹೋಗು, ಮೊದಲು ದವಾಖಾನಿಗೆ ಹೋಗು ಅಂತಿಗೆ ಆಗಿಂದ ಕೊಟ್ಟು ಕಳಿಸಿದ್ರು. ಭಾರಿ ಚಂದ ಮಾಡ್ಯಾರ. ಖುಷಿನಿಗೆ ನೋಡ್ದಂಗೆ ನೋಡ್ಯಾರ್ರಿ ನನಗೆ. ಮೇಡಮ್ ಅಂತ ಅಷ್ಟು ಮಗಳು ದೊಡ್ಡ ಮಗಳಾಗ್ಯಾಳ್ರಿ ನನಗೆ. ಹಾಂ ರೀ, ಹಿಂಗೆ ರೀ ಜರ ಹಿಂಗೆ ಹುಡುಗರಿಗೆ ಗೊತ್ತಾಗ್ಯದ ನಮ್ಮ ಮಕ್ಕಳಿಗೆ. ಈ ಆಸ್ಪತ್ರೆ ಭಾಳ ಚಲೋ ಅದ, ಮಕ್ಕಳು ಚಂದ ನೋಡ್ಕೋತಾರ ಅನ್ನೋಣ ಬಂದೀವಿ ರೀ ಆಗಿಂದ. ಆಯ್ತು ರೀ. ಹಾಂ ರೀ. ಈ ಸುದ್ದಿಗೋಷ್ಠಿಯಲ್ಲಿ ಅರವಳಿಕೆಯ ತಜ್ಞರಾದ ಸತೀಶ್ ಶರಣಪ್ಪ, ಪ್ಯಾಥಾಲಜಿಸ್ಟ್ ಡಾಕ್ಟರ್ ಜಿನ್ನತ್, ಡಾಕ್ಟರ್ ಇಸ್ಮಾಯಿಲ್ ಚಂದ್, ವಿಕಿ ಪವಾರ್ ಸೇರಿದಂತೆ ಆಸ್ಪತ್ರೆಯ ವೈದ್ಯರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲೆಯಲ್ಲಿ ಸಿಮೆಂಟ್ ಕಾರ್ಖಾನೆಗಳು ಪರಿಸರ ಮಾಲಿನ್ಯ ನಿಯಮ ಉಲ್ಲಂಘನೆ ಮಾಡುತ್ತಿರುವ ಕಂಪನಿಗಳ ಪರವಾನಗಿಯನ್ನ ರದ್ದುಪಡಿಸಬೇಕು ಎಂದು ಮಳಖೇಡ ಗ್ರಾಮ ಪಂಚಾಯಿತಿಯ ಸದಸ್ಯರಾದ ಉಮೇಶ್ ಚೌಹಾಣ್ ಆಗ್ರಹಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಎಲ್ಲಾ ಸಿಮೆಂಟ್ ಕಂಪನಿಗಳು ಉಂಟು ಮಾಡುತ್ತಿರುವ ಪರಿಸರ ಮಾಲಿನ್ಯದ ಬಗ್ಗೆ
ಬಗ್ಗೆ ಅತ್ಯಾಧುನಿಕ ತಂತ್ರಗಳಿಂದ ನಿರಂತರ ಅವಲೋಕನ ಪ್ರದರ್ಶನ ಮಾಡಬೇಕು. ಕಲಬುರಗಿ ಜಿಲ್ಲೆಯಲ್ಲಿನ ಸಿಮೆಂಟ್ ಕಾರ್ಖಾನೆಗಳಿಂದ ಉಂಟಾಗುತ್ತಿರುವ ಪರಿಸರ ಮಾಲಿನ್ಯಗಳ ಬಗ್ಗೆ ಜನರಿಗೆ ತಿಳಿಯುವಂತೆ ಡಿಜಿಟಲ್ ಮಾನಿಟರಿಂಗ್ ಜನಸಾಮಾನ್ಯರಿಗೆ ತಿಳಿಯುವಂತೆ ಕಡ್ಡಾಯವಾಗಿ ಸ್ಥಾಪಿಸಬೇಕು. ಕಾರ್ಖಾನೆ ಸುತ್ತಮುತ್ತಲಿನ ಜಮೀನುಗಳಿಗೆ ಬೆಳೆ ಹಾನಿಯಾಗಿರುವ ರೈತರಿಗೆ ಪ್ರತಿ ಎಕರೆಗೆ 25,000 ರೂಪಾಯಿಗಳಂತೆ ಪರಿಹಾರವನ್ನ ವಾರ್ಷಿಕವಾಗಿ ನೀಡಬೇಕು. ಕಲಬುರಗಿ ಜಿಲ್ಲೆಯ ಕೈಗಾರಿಕಾ ಧಾರಣ ಸಾಮರ್ಥ್ಯದ ಬಗ್ಗೆ ಅಧ್ಯಯನ ಕೈಗೊಳ್ಳುವ ಬಗ್ಗೆ ವಿಷಯ ಪರಿಣಿತರ ತಜ್ಞ ಸಮಿತಿ ರಚಿಸಬೇಕು ಸೇರಿದಂತೆ ತಮ್ಮ 10 ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು. ಕಾರ್ಖಾನೆ ಬೇಡ ನಮ್ಮ ಭಾಗನಾಗ. ಈಗ ರೈತರಿಗೆ ಅನುಕೂಲ ಆಗೋ ಕಾರ್ಖಾನೆ ಯಾವಪ್ಪ ಅಂದರೆ ಒಂದು ಶುಗರ್ ಕಾರ್ಖಾನೆ ಮತ್ತು ಇದು ಜವಳಿ ಅಂತ ಕಾರ್ಖಾನೆ, ರೈಸ್ ಮಿಲ್ಲು, ITBT ಅಂತ ಕಾರ್ಖಾನೆ ಬೇಕು. ಈಗ ಉದಾಹರಣೆಗೆ ಒಂದು ಸಿದ್ಧಶ್ರೀ ಕಾರ್ಖಾನೆ ಚುಂಚೋಳಿನಾಗ ಅದು ರೈತರ ಕಾರ್ಖಾನೆ. ಅದು ರೈತರ ಕಾರ್ಖಾನೆ ಅದಕ್ಕೆ ಬಂದ್ ಮಾಡಿದ್ರೆ ಸರ್ಕಾರ. ಅದೇ ಸರ್ಕಾರಕ್ಕೆ ರೈತರ ಕಾರ್ಖಾನೆ ಬೇಕಾಗಲ್ಲ, ರೈತರಿಗೆ ಸತ್ಯಾನಾಶ ಮಾಡೋ ಕಾರ್ಖಾನೆ ನಮ್ಮ ಭಾಗದಲ್ಲಿ ಆಗಿದೆ. ಅಂದರೆ ಇದು ರೈತರಿಗೆ ಶುಗರ್ ಕಾರ್ಖಾನೆ ಇದ್ದರೆ ರೈತರಿಗೆ ಅನುಕೂಲ ಆಗ್ತದೆ, ಕಬ್ಬು ಬೆಳೀತಾರೆ, ಅವ್ರ ಮುಂದಿನ ಭವಿಷ್ಯ ಹತ್ರ. ಒಂದು ಸರ್ತಿ ಸಿಮೆಂಟ್ ಕಾರ್ಖಾನೆಗೆ ನಾವು ಜಮೀನು ಕೊಟ್ಟರೆ ಅವ್ರು ಪೂರ್ತಿ ರೈತರು ಸತ್ಯಾನಾಶ ಆಗ್ಲತ್ತಾರೆ. ಅಂದರೆ ಒಂದು ಗ್ರಾಮನಾಗ ನೀವು ನೋಡಿರಿ, ಮಲ್ಕ್ಯಾನಾಗ ಸುತ್ತಮುತ್ತ ಸುಮಾರು 2-3 ಕಿಲೋಮೀಟರ್ನಾಗ ಯಾವ ರೈತರು ಬೆಳೆಯಲಿಕ್ಕೆ ಆಗ್ತೇನೆ ಇಲ್ಲ. ಇವರು ತೋಟ ಮಾಡಿದ್ದಾರೆ. ಇವ್ರು ತೋಟ ನೋಡಿದ್ರೆ ನೀವು ಇದು ಎಂಥ ತೋಟ ಅಂತೀರಿ, ಅವು ಹಣ್ಣು ಹಂಪಲು ಇಟ್ಟಿಟ್ಟೆ ಅವರು ಗೋರ್ತೆ ಆಗ್ತಾಯಿಲ್ಲ. ಅದು ಯಾಕೆ ಆಗ್ತಾಯಿಲ್ಲಪ್ಪ ಅಂದರೆ ಎಲ್ಲ ಧೂಳು ನಿಂತು ರಿಪೋರ್ಟ್ ಇದೆ. ಎಲ್ಲ ಪರಿಸರ ಅಧಿಕಾರಿಗಳು ರಿಪೋರ್ಟ್ ಕೊಟ್ಟು ರಿಪೋರ್ಟ್ ಅದ. ಅದೇ ನೀವು ಮಲ್ಕ್ಯಾಣ ಹೋಗಿ ನೋಡಿರಿ, ಅದೇ ಜಮೀನು ಇದ್ದು ಮಲ್ಕ್ಯಾಣಾಗ ಚಲೋ ಬೆಳೆ ಆಗ್ತದೆ. 8 ಎಕರೆ 1 ಎಕರೆನಾಗ 8 ಚೀಲ ಆಗ್ತವೆ. ಅದೇ ಮಲ್ಕ್ಯಾಣ ಹುಡುಗಿ ಅಂಗಡಿನಾಗ ಯಾಕೆ ಆಗ್ತಾಯಿಲ್ಲ? ಅದಕ್ಕೆ ಯಾಕೆ ತನಿಖೆ ಮಾಡ್ತಾಯಿಲ್ಲ ಅಧಿಕಾರಿಗಳು? ಅದ್ರ ಬಗ್ಗೆ ಯಾಕೆ ಉತ್ತರ ಕೊಡ್ತಾಯಿಲ್ಲ? ಕಾರ್ಖಾನೆ ಪರ್ಮಿಷನ್ ಕೊಡ್ತಾರೆ, ಬಿಡ್ಬಿಡ್ತಾರೆ. ಸರ್ಕಾರಕ್ಕೆ ಬರೋ ಆದಾಯ ಮೇಲೆ ಡಿಪೆಂಡ್ ಆದ ರೈತರ ಬಗ್ಗೆ ಯಾವುದೂ ಕಾಳಜಿ ಇಲ್ಲ ಸರ್ಕಾರಕ್ಕೆ. ನಾವೆಲ್ಲ ತಲೆ ಮಟ್ಟ ಹಿಡ್ಕೊಂಡು ಮೇಲ್ಮಟ್ಟ ತನಕ ಎಲ್ಲರಿಗೂ ಅಧಿಕಾರಿಗಳು ಸೆಂಟ್ರಲ್ ತನಕ ದೂರು ಕೊಟ್ಟಿದ್ದೀವಿ, ಆದರೆ ಇವ್ರು ಆಗ್ತಾಯಿಲ್ಲ. ಇದಕ್ಕೆ ಇದು ಆಗಬೇಕು, ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ಸಿಮೆಂಟ್ ಕಾರ್ಖಾನೆಯಿಂದ ಆಗೋ ರೈತರಿಗೆ ಏನು ಅಲ್ಲತ್ತ ಅನ್ಯಾಯ ಅಲ್ಲತ್ತ ಏನಲ್ಲ. ಇಲ್ಲಿ ನೋಡಿರಿ, ಒಂದು ನಮ್ಮ ಅವರು ಶಾಸಕರು ಸಚಿವರು ಇನ್ನವ್ರಿಗೂ ನಮ್ಮ ಭಾಗನಾಗ ಕಾರ್ಖಾನೆಯರ್ಲಿಂತ ಒಂದು ಸಭೆ ಮಾಡ್ಯಾರ. ಇಲ್ಲಿನ ಅವ್ರು ಮಾಡಲ್ಲ. ಕಾರ್ಖಾನೆ ರೈತರು ಎಲ್ಲ ರೈತರು ನೀವು ಒಂದು ಸರ್ತಿ ನೀವು ಎಲ್ಲರೂ ಬಂದು ನೋಡಿದ್ರೆ, ಹುಡುಗಿ ಅಂಗಡಿ ಎಲ್ಲ ಸಿಮೆಂಟ್ ಕಾರ್ಖಾನೆಗೆ ಬಂದು ನೋಡಿದ್ರೆ ಆ ರೈತರ ಸಮಸ್ಯೆ ಎಷ್ಟಾದಪ್ಪ ಅಂದರೆ ಅವರು ಯಾರಿಗೆ ಹೇಳ್ಕೊಳಂಗಿಲ್ಲ. ಅವರು ಅಧಿಕಾರಿಗೆ ಹೋಗಿ ದೂರು ಕೊಟ್ಟರೆ ಅವ್ರು ಕಾರ್ಖಾನೆಯವ್ರ ಮೇಲೆ ಕೇಸ್ ಮಾಡಿಬಿಡ್ತಾರೆ, ರೈತರ ಮೇಲೆ ಕೇಸ್ ಮಾಡಿಬಿಡ್ತಾರೆ. ಅದಕ್ಕೆ ರೈತರು ಯಾರು ಅದ್ರ ಬಗ್ಗೆ ಮಾತಾಡಲ್ಲ. ರೈತರ ಭಾಗ ಅಂಜಿನಗರ ಎಲ್ಲರಿಗೂ ಸ್ವಾತಂತ್ರ್ಯ ಸಿಕ್ಕದ ಅಂದರೆ ನಮ್ಮ ಕಲಬುರಗಿ ಭಾಗನಾಗ ಎಲ್ಲೆಲ್ಲಿ ಸಿಮೆಂಟ್ ಕಾರ್ಖಾನೆ ಅವ ಅವ್ರಿಗೆ ಇನ್ನೊಂದು ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅದು ಸ್ವಾತಂತ್ರ್ಯ ನಮಗೆ ಬೇಕು, ಸ್ವಾತಂತ್ರ್ಯ ಸಿಕ್ಕಿಲ್ಲ. ಅವ್ರು ಹೇಳ್ತಾನೆ ಅದು ಪೊಲ್ಯೂಷನ್ ಎಲ್ಲ ಮಾಡ್ತೀವಿ, ಅದು ಮಾಡ್ತೀವಿ ಅಂತ ಹೇಳ್ತಾರೆ. ಮತ್ತು ಅವ್ರಿಗೂ ಎಲ್ಲ ಕರೆಕ್ಟ್ ಮಾಡಿದ್ರೆ ಮತ್ತು ಕಾರ್ಖಾನೆಗೆ ಪೊಲ್ಯೂಷನ್ ಅಧಿಕಾರಿಗಳು ಯಾಕೆ ಸೋಕಾಸ್ ನೋಟಿಸ್ ಕೊಡ್ತಾರೆ? ನಮ್ಮಲ್ಲಿ ಸಾವಿರಾರು ಗಟ್ಟಲೆ ಕೋಟ್ಯಾನುಗಟ್ಟಲೆ ಖರ್ಚು ಮಾಡಿ ನಾವು ಜಪಾನ್ ಟೆಕ್ನಾಲಜಿ ಯೂಸ್ ಮಾಡ್ತೀವಿ, ಭಾರತ ಟೆಕ್ನಾಲಜಿ ಯೂಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಎಲ್ಲ 1980 ಇರೋ ಟೆಕ್ನಾಲಜಿ ಯೂಸ್ ಮಾಡತ್ತಾರೆ. ಈಗ ಹೊಸ ಬರೋ ಟೆಕ್ನಾಲಜಿ ಯಾರು ಯೂಸ್ ಮಾಡ್ತಾ ಇಲ್ಲ ಅವರು ಕಾರ್ಖಾನೆಯವರು. ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜಸ್ಥಾನಿ ಅಂಗಡಿಗಳನ್ನು ತೆರವುಗೊಳಿಸಲು ತಡೆ ಹಿಡಿದಿರುವುದು ಖಂಡನೀಯವಾಗಿದೆ. ಈ ಕೂಡಲೇ ಆ ಎಲ್ಲ ಅಂಗಡಿಗಳನ್ನು ಖಾಲಿ ಮಾಡಿಸಬೇಕು. ಒಂದು ವೇಳೆ ಈ ಕುರಿತು ನಿರ್ಲಕ್ಷ್ಯ ವಹಿಸಿದರೆ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಹೋರಾಟ ಮಾಡುತ್ತೇವೆ ಎಂದು ದಲಿತ ಸೇನೆಯ ಜಿಲ್ಲಾ ಅಧ್ಯಕ್ಷ ಮಂಜುನಾಥ್ ಭಂಡಾರಿ ತಿಳಿಸಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಲಬುರಗಿಯ APMCಯಲ್ಲಿನ ರಾಜಸ್ಥಾನಿ ಅಂಗಡಿಗಳ ತೆರವು ಸೇರಿದಂತೆ ಅನಧಿಕೃತ ಅಂಗಡಿಗಳನ್ನು ತೆರವುಗೊಳಿಸಬೇಕು ಮತ್ತು ನೋಟಿಸ್ ನೀಡಿ ಕೂಡ ಕೈಕಟ್ಟಿ ಕುಳಿತಿರುವ APMC ಭ್ರಷ್ಟ ಅಧಿಕಾರಿಗಳನ್ನು ಅಮಾನತುಗೊಳಿಸಬೇಕೆಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಅಧ್ಯಕ್ಷ MS ಪಾಟೀಲ್ ನರಿಬೋಳ್, ಹಿಂದೂ ಜಾಗೃತಿ ಸೇನೆಯ ಲಕ್ಷ್ಮೀಕಾಂತ್ ಸ್ವಾರಿ ಸೇರಿದಂತೆ ಹಲವು ಮುಖಂಡರು ಸಾಮೂಹಿಕ ನಾಯಕತ್ವದಲ್ಲಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿಗೆ 23ನೇ ದಿನಕ್ಕೆ ಮುಂದುವರೆದರೂ ಕೂಡ ಕೆಲ ಅಧಿಕಾರಿಗಳು ಜಿಲ್ಲಾಡಳಿತ ನಿದ್ದೆಗಣ್ಣಲ್ಲಿ ಇರುವಂತೆ ಕಾಣಿಸುತ್ತಿದೆ. ಅವರ ನಡೆಯನ್ನ ಹೋರಾಟಗಾರರು ಖಂಡಿಸುತ್ತೇವೆ ಎಂದರು. ಉದ್ದೇಶವೇನಪ್ಪ ಅಂತಂದರೆ, ಏನು ಕಲಬುರಗಿಯ APMC ಮಾರುಕಟ್ಟೆ ಹಾಗೂ ಕೃಷಿ ಉತ್ಪನ್ನ ಮಾರುಕಟ್ಟೆ ಏನಪ್ಪ ಅಂತಂದ್ರೆ, ಇವತ್ತೇನಲ್ಲಿ ಅನಾಧಿಕೃತ ಅಂಗಡಿಗಳು ಅಲ್ಲೇನಪ್ಪ ಅಂತಂದ್ರೆ ಯಾವುದೇ ಕೃಷಿಗೆ ಸಂಬಂಧಿಸಿದಂತೆ ಯಾವ ಅಲ್ಲಿ ಮಾರುಕಟ್ಟೆ ನಿರ್ಮಾಣ ಆಗಿಲ್ಲ. ಅಲ್ಲಿ ಇತರೆ ಮಾರುಕಟ್ಟೆಗಳು ಅಂತಂದರೆ ಬೇರೆ ಬೇರೆ ಕಮರ್ಷಿಯಲ್ ಅಂಗಡಿಗಳು ಅಲ್ಲಿ ವ್ಯಾಪಾರ ಮಾಡ್ತಿದ್ದಾರೆ. ಇವತ್ತಲ್ಲಿ ತಾವು ನೋಡ್ತಾ ಇದ್ದಿರ್ಬೋದು, ಏನಪ್ಪ ಅಂತಂದರೆ ಟೈಲ್ಸ್ ಅಂಗಡಿ ಆಗಿರ್ಬೋದು ಹಾಗೂ ಗ್ರೆನೇಟ್ ಅಂಗಡಿ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಅಂಗಡಿಗಳು ಏನು ಥಮ್ಸಪ್ ಒಂದು ತಯಾರಿಕೆ ಗೋಡನ್ ಆಗಿರ್ಬೋದು, ಏನು
ಬೇರೆ ಬೇರೆ ಈ ಥರ ಅಲ್ಲೊಂದು ಅಂಗಡಿಗಳು ನಿರ್ಮಾಣ ಆಗಿದೆ. ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ಬಾರಿ ಏನು ಕಲಬುರಗಿಯ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರಿಗೆ ಒಂದು ಮನವಿ ಕೊಟ್ಟರೂ ಕೂಡ ಯಾವುದೇ ಕ್ರಮವನ್ನು ತೆಗೆದುಕೊಳ್ತಿಲ್ಲ. ಇವತ್ತು ಏನಪ್ಪ ಅಂತಂದರೆ ಕೃಷಿ ಮಾರುಕಟ್ಟೆಗೆ ಪ್ರಕಾರ ವ್ಯವಹಾರ ನಡೀತಿಲ್ಲ. ಅಲ್ಲಿ ಎಲ್ಲ ಒಟ್ಟು ಕೂಡ ಅನಧಿಕೃತ ಮಳಿಗೆಗಳೇ ಆಗಿದವು. ಏನು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಸಾಹೇಬರು ಬೇರೆ ಬೇರೆ ಏನಪ್ಪ ಅಂತಂದ್ರೆ ರಾಜ್ಯದಲ್ಲಿ ಜಿಲ್ಲೆಯಲ್ಲಿ ಏನಾದರೂ ಅನ್ಯಾಯ ನಡೀತಿದ್ರೆ, ಅಕ್ರಮ ನಡೀತಿದ್ರೆ ಮೂಗು ತೋರಿಸುವಂಥ ಕೆಲಸ ನಮ್ಮ ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಸಾಹೇಬರು ಮಾಡ್ತಿದ್ದರು. ಇವತ್ತು ಅವರ ತವರು ಜಿಲ್ಲೆ ಗುಲ್ಬರ್ಗದಲ್ಲಿ ಇಂಥ ಒಂದು ಅವ್ಯವಹಾರ ನಡೀತಿದ್ದರೂ ಕೂಡ ಸುಮಾರು ಬಾರಿ ಅವರಿಗೆ ಮನವಿ ಕೊಟ್ಟಿದ್ದರೂ ಕೂಡ ಇಲ್ಲಿವರೆಗೆ ಯಾವುದೇ ಒಂದು ಕ್ರಮವನ್ನು ಅವರು ತೆಗೆದುಕೊಳ್ತಾ ಇಲ್ಲ. ಏನು ಕೃಷಿಯ ಮಾರುಕಟ್ಟೆಯ ಏನಪ್ಪ ಅಂತಂದ್ರೆ ಕಲಬುರಗಿ APMCಯಲ್ಲಿ ಅನ್ಯ ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳಿಂದ ಅಲ್ಲಿ ಅನಧಿಕೃತವಾಗಿ ಅಂಗಡಿಗಳನ್ನು ನಡೆಸ್ತಿದ್ದಾರೆ. ಹಾಗೂ ಏನು ನೋಟಿಸ್ ಸುಮಾರು ಬಾರಿ ಅವರಿಗೆ 2-3 ಬಾರಿ ನೋಟಿಸ್ ಇಶ್ಯೂ ಆದರೂ ಕೂಡ ಆ ಯಾವುದೇ ನೋಟಿಸ್ಗೆ ಜಗ್ಗದೇ ಅಲ್ಲಿ ಯಾರ್ದು ಕುಮ್ಮಕ್ಕ ಇದೆ ಅಂತ ಗೊತ್ತಾಗ್ತಿಲ್ಲ. ಅಲ್ಲಿ ಯಾವುದೋ ಒಂದು ರಾಜಕೀಯ ಪ್ರಭಾವಿ ರಾಜಕೀಯ ಒಂದು ಕುಮ್ಮಕ್ಕಿನಿಂದ ಅವರು ಯಾರು ಏನು ಮಾಡ್ತಾರನ್ನ ಯಾವುದು ಭಯ ಇಲ್ಲಾರ್ದೆ ಅಲ್ಲಿ ಒಂದು ವ್ಯಾಪಾರವನ್ನು ನಡೆಸ್ತಿದ್ದಾರೆ. ತಾವು ಅಲ್ಲಿ ಹೋಗಿ ನೋಡ್ಬೋದು. ಇವತ್ತು ಚಿತ್ತಾಪುರ ಪಟ್ಟಣದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಇಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನಾಚರಣೆ ಆಚರಿಸಲಾಯಿತು. ಇದೇ ವೇಳೆಯಲ್ಲಿ ಕನ್ನಡ ಪಂಡಿತ ಅಯ್ಯಾಳಿ ಅವರು ಪ್ರತಿಜ್ಞಾ ವಿಧಿಯನ್ನ ಬೋಧಿಸಿದರು. ಶಾಲೆಯ ಎಲ್ಲಾ ಶಿಕ್ಷಕರು ಪ್ರತಿಜ್ಞಾ ವಿಧಿಯನ್ನ ಸ್ವೀಕರಿಸಿದರು. ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ 2025. ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ 2025. ಪ್ರಮಾಣ ವಚನ. ನಾನು ಸತ್ಯವಾಗಿ ಪ್ರಾಮಾಣಿಕವಾಗಿ ಹಾಗೂ ಆತ್ಮಸಾಕ್ಷಿಯಾಗಿ ಪ್ರಮಾಣ ಮಾಡುವುದೇನೆಂದರೆ ನಾನು ವಾಸಿಸುವ ಸುತ್ತಮುತ್ತಲಿನ ಪ್ರದೇಶ ಹಾಗೂ ನಾನು ಕೆಲಸ ಮಾಡುವ ಸ್ಥಳದಲ್ಲಿ ಯಾವುದೇ ಬಾಲ ಕಾರ್ಮಿಕರು ಕಂಡು ಬಂದಲ್ಲಿ ನೇಮಿಸಿಕೊಂಡ ಮಾಲೀಕರು ಹಾಗೂ ಪೋಷಕರಿಗೆ ತಿಳುವಳಿಕೆ ಹೇಳಿ ಮಗುವನ್ನು ಶಾಲೆಗೆ ಸೇರಿಸುತ್ತೇನೆ. ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರನ್ನು ತೊಡಗಿಸಿಕೊಂಡು ತಯಾರಿಸಲ್ಪಟ್ಟ ಯಾವುದೇ ವಸ್ತುವನ್ನು ಉಪಯೋಗಿಸುವುದಿಲ್ಲ ಮತ್ತು ಬಾಲ ಕಾರ್ಮಿಕ ಹಾಗೂ ಕಿಶೋರ ಕಾರ್ಮಿಕರ ಸೇವೆಯನ್ನು ಪಡೆಯುವುದಿಲ್ಲವೆಂದು ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನದ ಇಂದು ದಿನವಾದ ಇಂದು ಪ್ರಮಾಣ ಮಾಡುತ್ತೇನೆ. ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಗುರುಗಳಾದ ಕಾಶಿರಾಯ್ ಕಲಾಲ್, ಶಿಕ್ಷಕರಾದ ಡಾಕ್ಟರ್ ರಾಜ್ಕುಮಾರ್, ರಮೇಶ್ ಸಾಲೋಟ್ಗಿ, ಕಲೀಂ ಅಬಿದ್, ರವಿ ಬಿಕೆ, ರಾಜಶೇಖರ್ ನಾಲ್ವಾರ್, ಫರ್ಜಾನಾ ಬೇಗಂ, ಶಬಿಹಾ ಯಾಸ್ಮಿ, ಅನೀಸ್ ಫಾತಿಮಾ, ವಿಜಯಲಕ್ಷ್ಮಿ, ಅತಿಥಿ ಶಿಕ್ಷಕಿ ಸನಾ ಸುಬಾನಾ ಸೇರಿದಂತೆ ಇತರರು ಇದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕೇಂದ್ರ ಸರ್ಕಾರ ನಮಗೆ ಹಣ ಕೊಡ್ತಿಲ್ಲ ಅಂತ ಸಿದ್ದರಾಮಯ್ಯ ಹೇಳ್ತಿದ್ದಾರೆ. ಇದೆಲ್ಲ ನೀತಿ ಆಯೋಗದಲ್ಲಿ ಡಿಸೈಡ್ ಆಗುತ್ತೆ. ಆದರೆ ಸಿಎಂ ಸಿದ್ದರಾಮಯ್ಯ ಅವರು ನೀತಿ ಆಯೋಗದ ಸಭೆಗೆ ಹೋಗಿರಲಿಲ್ಲ ಎಂದು ಮಾಜಿ ಸಿಎಂ ಹಾಗೂ ಸಂಸದ ಜಗದೀಶ್ ಶೆಟ್ಟರ್ ಹೇಳಿದರು. ಕಲಬುರಗಿಯ ಬಿಜೆಪಿ ಪಕ್ಷದ ಕಚೇರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಯಾಕೆ ಸಿದ್ದರಾಮಯ್ಯ ಅವರು ನೀತಿ ಆಯೋಗದ ಸಭೆಗೆ ಹೋಗಿರಲಿಲ್ಲ? ಅಲ್ಲಿ ಹೋದ್ರೆ ಅವರಿಗೆ ಉತ್ತರ ಕೊಡಲು ಆಗಲ್ಲ. ಅದಕ್ಕಾಗಿ ಅವರು ಸಭೆಗೆ ಹೋಗದೆ ಬೆಂಗಳೂರಿನಲ್ಲಿಯೇ ಕುಳಿತು ಮೋದಿ ಬಗ್ಗೆ ಟೀಕೆ ಮಾಡ್ತಾರೆ. ಮೋದಿ ಸುಳ್ಳು ಹೇಳ್ತಾರೆ ಅಂತ ಟೀಕೆ ಮಾಡ್ತಾರೆ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ 60ರಿಂದ 70 ವರ್ಷಗಳ ಕಾಲ ಬರೀ ಸುಳ್ಳು ಹೇಳಿದ್ರ? ಮೋದಿ ಮಾಸ್ ಲೀಡರ್ ಅಲ್ಲ ಅಂತ ಹೇಳ್ತಾರೆ. ಮಾಸ್ ಲೀಡರ್ ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಮೋದಿ ಅವರು ವಿಶ್ರಾಂತಿ ರಹಿತವಾಗಿ ಕೆಲಸ ಮಾಡುತ್ತಿದ್ದಾರೆ.
ಹೇಳಿದ್ದಾರೆ. ಇದು ಅವರಿಂದ ಮಾತ್ರ ಸಾಧ್ಯ ಎಂದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ವಾಗ್ದಾಳಿ ನಡೆಸಿದರು. ಈಗ ನಮ್ಮ NDA ಸರ್ಕಾರ ಇದ್ದಾಗ 1,03,627 ಕೋಟಿ ಹಣ ಬಂದಿದೆ. ಅಂದರೆ ಇದರ ಈ ರೀತಿ ಹಣ ಬಂದಾಗೂ ಸಹಿತಕ್ಕೆ ಪದೇ ಪದೇ ಸಿದ್ದರಾಮಯ್ಯ ಅವರಿಗೆ, ಯಾಕಂದರೆ ಸಿದ್ದರಾಮಯ್ಯ ಅವರಿಗೆ ಕೇಂದ್ರ ಸರ್ಕಾರವನ್ನು ಟೀಕೆ ಮಾಡಲಿಕ್ಕೆ ಯಾವುದೇ ಇಶ್ಯೂ ಇಲ್ಲ. ಅವರಿಗೆ ಯಾವುದೇ ಇಶ್ಯೂ ಇಲ್ಲದಕ್ಕೆ ಪದೇ ಪದೇ ಒಂದು ಹೇಳ್ತಾರೆ ಅವರು, ನಮ್ಮ ಕೇಂದ್ರದಿಂದ ಅನುದಾನ ಸಿಗ್ತಾ ಇಲ್ಲ, ನಮ್ಮ ಕಡೆಯಿಂದ ಏನು GST ಕಲೆಕ್ಟ್ ಆಗ್ತದೆ ಅದ್ರದ್ದು ಹಣ ಕೊಡ್ತಾ ಇಲ್ಲ, ಪದೇ ಪದೇ ಇದು ಟೀಕಾ ಮಾಡುವಂಥದ್ದು, ಮೋದಿಯವರಿಗೆ ಅಟ್ಯಾಕ್ ಮಾಡುವಂಥದ್ದು ಮಾಡ್ತಾರೆ. ಆದರೆ ಈ ಕಳೆದ 10 ವರ್ಷದಲ್ಲಿ ನಮಗೆ ಬಂದಂಥ ಅನುದಾನ ಮತ್ತು ಬರೀ ಅದಷ್ಟೇ ಕನ್ಸಿಡರೇಷನ್ ಮಾಡಬೇಡ್ರಿ. ಒಂದೇ ಭಾರತ ಬರ್ತದೆ, ಮೂಲಭೂತ ಸೌಕರ್ಯ ಸಲುವಾಗಿ ಹಣ ಬರ್ತದೆ, ನ್ಯಾಷನಲ್ ಹೈವೇ ನಿರ್ಮಾಣ ಮಾಡಲಿಕ್ಕೆ ಹಣ ಬರ್ತಾ ಇದೆ, ಎಕ್ಸ್ಪ್ರೆಸ್ ಹೈವೇ ಈಗ ರಾಯಚೂರಿಂದ ಬೆಳಗಾವಿಗೆ ಎಕ್ಸ್ಪ್ರೆಸ್ ಹೈವೇ ಬರ್ತಾ ಇದೆ, 4 ಲೈನ್ ಸೂರತ್ ಚೆನ್ನೈ ಎಕ್ಸ್ಪ್ರೆಸ್ ಇಲ್ಲೇ ಬರ್ತಾ ಇದೆ. ಮತ್ತು ಅದಕ್ಕೇನು ಹಣ ಬಂದಿದ್ದು ಏನು ಅದು ಬೇರೆ ರಾಜ್ಯಕ್ಕೆ ಹೋಗ್ತದೇನು, ಅದು ಪಾಕಿಸ್ತಾನ ಹೋಗ್ತದೇನೆ, ಅದು ಇಲ್ಲ, ಇಲ್ಲೇ ಬರೋದು. ಇವನ್ನೆಲ್ಲ ಕನ್ಸಿಡರೇಷನ್ ಮಾಡೋದೇ ಇಲ್ಲ ಸಿದ್ದರಾಮಯ್ಯನವರು. ಅದಕ್ಕೇನು ಸಂಬಂಧ ಇಲ್ಲ ರೀ. ನಮ್ಮ ಟ್ಯಾಕ್ಸ್ ಆಯ್ತುರಪ್ಪ ಹೋಗಲಿ, ನಿಮಗೆ ಟ್ಯಾಕ್ಸ್ ಕಡಿಮೆ ಆಗಿದೆ, ಅನುದಾನ ಕಡಿಮೆ ಆಗಿದೆ ಅಂತ ಎಲ್ಲಿ ಹೇಳ್ಬೇಕು ನೀವು? ಎಲ್ಲಿ ಹೇಳಬೇಕು ಸಿದ್ದರಾಮಯ್ಯನವರು? ಆ ನೀತಿ ಆಯೋಗ ಅಂತಿದೆ, ನೀತಿ ಆಯೋಗದಲ್ಲಿ ಹೋಗಿ ಆ ಫೋರಮ್ದಾಗ ಹೋಗಿ ಹೇಳ್ಬೇಕಲ್ಲ ನೀವು. ಯಾಕೆ ಹೋಗಲಿಲ್ಲ? ಮೊನ್ನೆ ಇತ್ತೀಚೆಗೆ ಪ್ರೈಮ್ ಮಿನಿಸ್ಟರ್ ಚೇರ್ಮನ್ಶಿಪ್ ಇದ್ದದ್ದು ಮೀಟಿಂಗ್ದಲ್ಲಿ ಆಲ್ಮೋಸ್ಟ್ ಎಲ್ಲ ಮುಖ್ಯಮಂತ್ರಿಗಳು ಭಾಗವಹಿಸಿದ್ರು. ನೀವ್ಯಾಕೆ ಹೋಗ್ಲಿಲ್ಲ ರೀ ಇಲ್ಲಿ ಸಿದ್ದರಾಮಯ್ಯನವ್ರೆ? ಉದ್ದೇಶಪೂರ್ವಕವಾಗಿ ತಪ್ಪಿಸಿದ್ರಿ. ಯಾಕಂದ್ರೆ ಇಲ್ಲಿ ಹೊರಗೆ ಮಂದಿ ಮುಂದೆ ಸುಳ್ಳು ಹೇಳಕ್ಕೆ ನಿಮ್ಗೆ ಬರ್ತದೆ, ಅಲ್ಲಿ ಸುಳ್ಳು ಹೇಳಕ್ಕೆ ಆಗೋದಿಲ್ಲಲ್ಲ. ಅಲ್ಲಿ ನೀವೇನಾದ್ರು ಸುಳ್ಳು ಹೇಳಕ್ಕೆ ಹೋದರೆ ಅಲ್ಲಿ ಉತ್ತರ ಕೊಡ್ತಾರೆ. ರಾಜ್ಯ ಸರ್ಕಾರಕ್ಕೆ ಇಷ್ಟು ಬಂದದ, ಈ ಇಲಾಖೆಯೊಳಗೆ ಇಷ್ಟು ಬಂದದ, ಉತ್ತರ ಕೊಡ್ತಾರೆ ಅವರು. ಅದನ್ನು ಫೇಸ್ ಮಾಡ್ಲಿಕ್ಕೆ ನೀವು ತಯಾರಿಲ್ಲ. ಆ ಪ್ರೈಮ್ ಮಿನಿಸ್ಟರ್ ಮುಂದೆ ಮಾತಾಡೋಕ್ಕೆ ತಯಾರಿಲ್ಲ. ಇಲ್ಲೇ ಕೂತು ಬೆಂಗಳೂರಾಗ ಕೂತು ಟೀಕಾ ಮಾಡೋದು. ಹೀಗಾಗಿ ನೀತಿ ಆಯೋಗದ ಸಭೆಯನ್ನು ಅವ್ರು ಸ್ಕಿಪ್ ಮಾಡಲಿಕ್ಕೆ ಮೂಲ ಕಾರಣ ಅಂದರೆ ಅದು ಫೇಸ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ ಸುಳ್ಳು ಹೇಳುವಂಥದ್ದು ಅದು ಮುಂದುವರಿಸುವಂಥ ಕೆಲಸ ಮಾಡಲಿಕ್ಕೆ ಅಲ್ಲಿ ಹೋಗಲಿಲ್ಲ. ಅದಕ್ಕಾಗಿ ಈ ರೀತಿಯಾದಂಥ ಒಂದು ನಡವಳಿಕೆ ನಮ್ಮ ರಾಜ್ಯ ಇವತ್ತು ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳ ನಡವಳಿಕೆ ಇದೆ, ಇದು ಖಂಡನೀಯ ಅನ್ನುವಂಥ ಮಾತನ್ನು ಹೇಳ್ತೀನಿ. ಅದಕ್ಕಾಗಿ ಇವತ್ತು ಮೋದಿಯವರ ಬಗ್ಗೆ ಇವತ್ತು ಬೆಳಿಗ್ಗೆ ಒಂದು ಸುದ್ದಿ ಬಂತು, ಖರ್ಗೆ ಅವರು, ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತು ಇಲ್ಲೇ ಅದಾರ ಗುಲ್ಬರ್ಗ. ಅವರು ಮೋದಿಯವ್ರ ಬಗ್ಗೆ ಸಿಕ್ಕಾಪಟ್ಟೆ ಕ್ರಿಟಿಸೈಸ್ ಮಾಡೋದು ಬೆಳಗಿನ ಸಾಯಂಕಾಲ. ನಾ ಕೇಳ್ತೀನಿ, ಕ್ರಿಟಿಸೈಸ್ ಮಾಡ್ತಿರಲ್ಲ ಅವರು, ಅವರು ಭಾಳ ಸುಳ್ಳು ಹೇಳ್ತಾರೆ. ನಾ ಹೇಳಿದ್ದೀನಿ, ನೀವು 60-70 ವರ್ಷ ಸರ್ಕಾರ ಮಾಡಿರಲಿ ರೀ ಖರ್ಗೆ ಅವರೇ, 60-70 ವರ್ಷ ಸರ್ಕಾರ ಮಾಡಿರಿ. ನೀವು ಸರ್ಕಾರ ಮಾಡಿ ಬರೀ ಸುಳ್ಳು ಹೇಳೋದು ಮಾಡಿದ್ರಿ. ಹಿಂದೆ ಇಂದಿರಾ ಗಾಂಧಿ ಅವರು ಗರೀಬಿ ಹಟಾವ್ ಅಂತಂದ್ರು. ಗರೀಬಿ ಹಟಾವ್ ಏನು ಮಾಡಿದ್ರು? ಎಷ್ಟು ಜನ ನೀವು ಲೆಕ್ಕ ಕೊಟ್ಬಿಡ್ರಿ. ಅವ್ರು ನಿಮ್ಮ 60-70 ವರ್ಷ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಷ್ಟು ಬಡತನ ರೇಖೆಯಿಂದ ಜನ ಹೊರಗೆ ಬಂದರು. ಈಗ ನಾವು ಹೇಳ್ತೀವಿ ಅಂಕಿ ಸಂಖ್ಯೆ 27 ಕೋಟಿ ಜನ ಬಡತನ ರೇಖೆಯಿಂದ ಹೊರಗೆ ಬಂದ್ರು ಅಂತ ಹೇಳ್ತೀವಿ ನಾವು. ಬರೀ 7 ಕೋಟಿ ಜನ ಬಡತನದ ಒಳಗಿದ್ದಾರೆ ಅಂತ ಹೇಳ್ತೀವಿ ನಾವು. ನೀವು ಹೇಳ್ರಿ ನಿಮ್ಮ ಸರ್ಕಾರದ್ದು, ಅದನ್ನ ಹೇಳಲಾರ್ದ್ರೆ. ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. मनवनु अपहरिसो विजयलक्ष्मी सिल्क्स
ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ. ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್, ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲಾ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲಾ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ಮದುಮಗನ ಹಾಗೂ ಕುಟುಂಬದ ಸದಸ್ಯರ ಸ್ನೇಹಿತರ ಬಟ್ಟೆ ಖರೀದಿಗೆ ಹೋಗೋ ಪ್ಲಾನ್ ಏನಾದ್ರೂ ಇದೆನಾ? ಎಲ್ಲಿ ಖರೀದಿ ಮಾಡ್ಬೇಕು ಅಂತ ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಬನ್ನಿ ಪುರುಷರ ಬಟ್ಟೆಗಳ ಬೃಹತ್ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂಗೆ. ನಿಮ್ಮ ಮನೆಯಲ್ಲಿ ಮದುವೆ ಇದೆಯಾ? ಮದುಮಗ ಸೇರಿದಂತೆ ಸಂಬಂಧಿಕರಿಗೆ, ಸ್ನೇಹಿತರಿಗೆ ಬಟ್ಟೆ ಖರೀದಿ ಮಾಡೋದಿದೆಯಾ? 10 ಅಂಗಡಿಗೆ ಹೋಗಿ ಬಟ್ಟೆ ಹುಡುಕುವ ಬದಲು ಎಲ್ಲಾ ರೀತಿಯ ಹಬ್ಬಗಳ, ಮದುವೆ, ಶುಭ ಸಮಾರಂಭ ಸೇರಿದಂತೆ ಎಲ್ಲಾ ರೀತಿಯ ಬಟ್ಟೆಗಳು ಇದೀಗ ಒಂದೇ ಸೂರಿನಡಿಯಲ್ಲಿ ಕಲ್ಪಿಸಿದ್ದಾರೆ. ಹಾಗಾದ್ರೆ ಚಿಂತೆ ಬಿಡಿ. ನಿಮ್ಮ ಕಲಬುರಗಿಯಲ್ಲಿ ಮೀರಾ ಮೆನ್ಸ್ ಅವೆನ್ಯೂ ಪುರುಷರ ಬಟ್ಟೆಗಳಿರುವ ಬೃಹತ್ ಶೋರೂಮ್ ಪ್ರಾರಂಭಿಸಿದ್ದಾರೆ. ಇಲ್ಲಿ ಮಾನ್ಯವರ್, ಬ್ಲಾಕ್ ಬೆರಿ, ಜಾಕ್ ಅಂಡ್ ಜೋನ್ಸ್, ರೇರ್ ರ್ಯಾಬಿಟ್, ಸ್ಪೈಕರ್, ಇಂಡಿಯನ್ ಟೆರೈನ್, ಆರೋ, ಮುಫ್ತಿ, ಯುಎಸ್ ಪೋಲೋ ಸೇರಿದಂತೆ ಎಲ್ಲಾ ರೀತಿಯ ಬ್ರಾಂಡೆಡ್ ಬಟ್ಟೆಗಳು ಇಲ್ಲಿ ಲಭ್ಯ. ಇನ್ನೊಂದು ವಿಶೇಷ ಏನೆಂದ್ರೆ ಮದುಮಗನಿಗೆ ಹಾಗೂ ಸಂಬಂಧಿಕರಿಗೆ ಮದುವೆಗೆ ಬೇಕಾದ ಎಲ್ಲಾ ರೀತಿಯ ಬಟ್ಟೆ, ಸೂಟ್, ಶೇರ್ವಾನಿ, ಜೋಧ್ಪುರಿ, ಬ್ಲೇಸರ್, ಪೇಟಾ, ಶೂಸ್ ಸೇರಿದಂತೆ ಎಲ್ಲಾ ರೀತಿಯ ವಸ್ತುಗಳು ಇಲ್ಲಿ ರಿಯಾಯಿತಿ ದರದಲ್ಲಿ ಲಭ್ಯ. ಮತ್ತ್ಯಾಕೆ ತಡ? ಹಿಂದೆ ಭೇಟಿ ನೀಡಿ. ಕಲ್ಯಾಣ ಕರ್ನಾಟಕದ ಬೃಹತ್ ಬಟ್ಟೆ ಶೋರೂಮ್ ಮೀರಾ ಮೆನ್ಸ್ ಅವೆನ್ಯೂ, ಲಹೋಟಿ ಪೆಟ್ರೋಲ್ ಬಂಕ್ ಮುಂಭಾಗ, ತಿಮ್ಮಾಪುರಿಗೆ ಹೋಗುವ ರಸ್ತೆ, ಕಲಬುರಗಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9916745499.